ನಿಮ್ಮ ಮೊದಲನೇ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಇರುವ ದೇಶ ಯಾವುದು? ನಿಮ್ಮ ಆಪ್ಷನ್ಗಳು ಹೀಗಿವೆ: ಎ ನೇಪಾಳ, ಬಿ ಭಾರತ, ಸಿ ಕೆನಡಾ, ಡಿ ಅಮೇರಿಕಾ. ಸರಿಯಾದ ಉತ್ತರ ಆಪ್ಷನ್ ಎ ನೇಪಾಳ. ವಿಶ್ವದಲ್ಲಿಯೇ ಅತಿ ಎತ್ತರವಾದ ಶಿಖರವಾದ ಮೌಂಟ್ ಎವರೆಸ್ಟ್ ಶಿಖರ ನೇಪಾಳ ದೇಶದಲ್ಲಿದೆ. ಎರಡನೇ ಪ್ರಶ್ನೆ, BMW ಕಾರು ಕಂಪನಿ ಯಾವ ದೇಶದ ಕಂಪನಿಯಾಗಿದೆ? ನಿಮ್ಮ ಆಪ್ಷನ್ಗಳು ಎ ಜಪಾನ್, ಬಿ ಹಾಂಗ್ಕಾಂಗ್, ಸಿ ಜರ್ಮನಿ, ಡಿ ಫ್ರಾನ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಜರ್ಮನಿ. BMW ಕಾರು ಕಂಪನಿ ಜರ್ಮನಿ ದೇಶದ ಕಂಪನಿಯಾಗಿದೆ. ನಿಮ್ಮ ಮೂರನೇ ಪ್ರಶ್ನೆ, ಕೇವಲ 2 ಜಿಲ್ಲೆಗಳನ್ನು ಹೊಂದಿರುವ ಭಾರತದ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಗಳು ಎ ಅಸ್ಸಾಂ, ಬಿ ಗೋವಾ, ಸಿ ಹರಿಯಾಣ, ಡಿ ಮೇಘಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ ಗೋವಾ. ಗೋವಾ ರಾಜ್ಯವು ಕೇವಲ 2 ಜಿಲ್ಲೆಗಳನ್ನು ಹೊಂದಿದೆ. ನಾಲ್ಕನೇ ಪ್ರಶ್ನೆ, ಹಿಂದೂ ಪುರಾಣದ ಪ್ರಕಾರ ವಿಷ್ಣುವಿನ ಕೊನೆಯ ಅವತಾರ ಯಾವುದು? ನಿಮ್ಮ ಆಪ್ಷನ್ಗಳು ಎ ನರಸಿಂಹ, ಬಿ ಕಲ್ಕಿ, ಸಿ ಮತ್ಸ್ಯ, ಡಿ ವಾಮನ. ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಕಿ. ಕಲ್ಕಿ ಇದು ವಿಷ್ಣುವಿನ ಕೊನೆಯ ಅವತಾರವಾಗಿದೆ. ಐದನೇ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯನ್ನು ಯಾವ ಭಾಷೆಯಲ್ಲಿ ರಚಿಸಲಾಗಿದೆ? ನಿಮ್ಮ ಆಪ್ಷನ್ಗಳು ಎ ಸಂಸ್ಕೃತ, ಬಿ ಹಿಂದಿ, ಸಿ ಸಿಂಧಿ, ಡಿ ಬೆಂಗಾಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಾಲಿ ಭಾಷೆ. ಆರನೇ ಪ್ರಶ್ನೆ, ಭಾರತದ ಅಂಚೆ ಕಚೇರಿಯ ಅಂತರ್ಜಾಲ ತಾಣದಿಂದ ಇವುಗಳಲ್ಲಿ ಯಾವುದನ್ನು ಖರೀದಿಸಬಹುದು? ನಿಮ್ಮ ಆಪ್ಷನ್ಗಳು ಎ ತಿರುಪತಿ ಲಡ್ಡು, ಬಿ ಕೇಸರಿ ಧ್ವಜ, ಸಿ ಗಂಗಾಜಲ, ಡಿ ಕುಂಕುಮ. ಸರಿಯಾದ ಉತ್ತರ ಆಪ್ಷನ್ ಸಿ ಗಂಗಾಜಲ. ಏಳನೇ ಪ್ರಶ್ನೆ, ಭಾರತಕ್ಕೆ ಸ್ವತಂತ್ರ ಬಂದ ದಿನ ಮಹಾತ್ಮ ಗಾಂಧೀಜಿಯವರು ಎಲ್ಲಿದ್ದರು? ನಿಮ್ಮ ಆಪ್ಷನ್ಗಳು ಎ ಮುಂಬೈ, ಬಿ ಕೋಲ್ಕತ್ತಾ, ಸಿ ಅಹಮದಾಬಾದ್, ಡಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೋಲ್ಕತ್ತಾ. ಸ್ವತಂತ್ರ ಬಂದ ದಿನ ಗಾಂಧೀಜಿಯವರು ಕೋಲ್ಕತ್ತಾದಲ್ಲಿದ್ದರು. ಎಂಟನೇ ಪ್ರಶ್ನೆ, ಯಾವ ದೇಶದ ಕರೆನ್ಸಿ ನೋಟಿನಲ್ಲಿ ಗಣೇಶನ ಚಿತ್ರವನ್ನು ಕಾಣಬಹುದು? ನಿಮ್ಮ ಆಪ್ಷನ್ಗಳು ಎ ಶ್ರೀಲಂಕಾ, ಬಿ ಇಂಡೋನೇಷ್ಯಾ, ಸಿ ಚೀನಾ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡೋನೇಷ್ಯಾ. ಇಂಡೋನೇಷ್ಯಾದ ಕರೆನ್ಸಿಯಲ್ಲಿ ಗಣೇಶನ ಚಿತ್ರವನ್ನು ಕಾಣಬಹುದು. ಒಂಬತ್ತನೇ ಪ್ರಶ್ನೆ, ಚೋಮನದುಡಿ ಪುಸ್ತಕವನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಗಳು ಎ ಕುವೆಂಪು, ಬಿ SL ಭೈರಪ್ಪ, ಸಿ ಗಿರೀಶ್ ಕಾರ್ನಾಡ್, ಡಿ ಶಿವರಾಮ್ ಕಾರಂತ್. ಸರಿಯಾದ ಉತ್ತರ ಆಪ್ಷನ್ ಡಿ ಶಿವರಾಮ್ ಕಾರಂತ್. ನಿಮ್ಮ 10ನೇ ಹಾಗೂ ಕೊನೆಯ ಪ್ರಶ್ನೆ,
ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಹೆದ್ದಾರಿಗಳಿವೆ? ನಿಮ್ಮ ಆಪ್ಷನ್ಗಳು ಎ 10, ಬಿ 13, ಸಿ 14, ಡಿ 15. ಸರಿಯಾದ ಉತ್ತರ ಆಪ್ಷನ್ ಸಿ 14. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋನನ್ನು ನಿರೀಕ್ಷಿಸಿ. ಧನ್ಯವಾದಗಳು.